ನಾನಿವತ್ತು ತೋಟದಲ್ಲಿದ್ದೀನಿ. ಇದು ಒಂದು ವಾರದಿಂದ ಸ್ಟಾರ್ಟ್ ಆಗಿರೋದು. ಎಲ್ಲ ಚುಕ್ಕೆ ಬಿದ್ದಿದೆ. ಇದೇ ಥರ ನೋಡಿ, ಔಷಧಿ ಗಿಷ್ಧಿ ಎಲ್ಲ ಹೊಡೆದಿದ್ದೀವಿ, ಎಲ್ಲ ಕರೆಕ್ಟ್ ಇದೆ. ಚುಕ್ಕೆ ರೋಗ ಸ್ಟಾರ್ಟ್ ಆಯಿತು ವಿತಿನ್ 1 ವೀಕ್. ನೋಡಿ, ಈ ಕಾಯೆಲ್ಲ ಬಿದ್ದೇ ಹೋಗೋದು. ಇವೆಲ್ಲ ಇದು ಕೆಳಗಡೆ ಬಿದ್ದಿದೆ ನೋಡಿ. ಇದಕ್ಕೇನು ಔಷಧಿ ಇಲ್ಲ, ನಾವು ಎಲ್ಲ ಮಾಡಿ ನೋಡಿ ಆಗಿದೆ, ಎಲ್ಲ ಹಣ್ಣಾಗಿದೆ. ಇನ್ನು ಕೊನೆ ತೆಗಿಬೇಕಾದ್ರೆ ಯಾವುದೂ ಸಿಗಲ್ಲ ನಮಗೆ. ಹೋದ ವರ್ಷನೂ ನನಗೆ ಇದೇ ಥರ ಆಗಿತ್ತು. ಔಷಧಿ ಹೊಡಿಬೇಕಾದ್ರೆ ಭಾರಿ ಚೆನ್ನಾಗಿತ್ತು. ಕೊನೆ ತೆಗಿಬೇಕಾದ್ರೆ ನನಗೆ 20 ಕ್ವಿಂಟಲ್ ಅಡಿಕೆ ಇಲ್ಲ. ಈ ವರ್ಷನೂ ಚೆನ್ನಾಗಿದೆ, ಫಸಲು ಚೆನ್ನಾಗಿದೆ ಅಂತ ಕಾಣ್ತಿತ್ತು, ಖುಷಿಯಾಗಿತ್ತು. ಈಗ ಮತ್ತೆ ಸ್ಟಾರ್ಟ್ ಆಯಿತು ನೋಡಿ, ಎಲ್ಲ ಕಲರ್. ಇದಕ್ಕೆ ಯಾರು ಏನು ಮಾತಾಡಲ್ಲ, ಇಲ್ಲಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ಯಾವುದೂ ಇಲ್ಲ. ಅದಕ್ಕೆ ಸುಮ್ಮನೆ ಇವರಲ್ಲಿ ಇನ್ನೂ ತೋಟ ಹೋಯಿತು. ಇನ್ನು ಜನಗಳು ಬೇರೆ ಯಾವ್ದಾದ್ರು ಒಂದು ಇದು ಮಾಡಬೇಕು. ಇಲ್ಲಾದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಭಾರಿ ಕಷ್ಟ. ಇಲ್ಲೆಲ್ಲ ಕಾಡ್ಕೊಳಲ್ಲಿ ಒಟ್ಟಿ ಬೇರೆ ಏನೂ ಮಾಡೋಕ್ಕೂ ಆಗೋದಿಲ್ಲ. ಅದಕ್ಕಿಂತ ಬೆಟರು ಅವರೇ ನಮ್ಮದು ತೋಟಗಳನ್ನೆಲ್ಲ ತಗೊಂಡು ಕಾಡ್ಕೋಣ ಮೇಯಿಸ್ಕೊಂಡು, ಹುಲಿನೂ ಎಲ್ಲ ಬಂದಿದ್ದಾವಂತೆ ಹೇಳ್ತಾಯಿದ್ರು. ಅವರಿಗೆ ವಹಿಸ್ಕೊಡೋದು ಒಳ್ಳೆಯದು. ಅಲ್ಲಿ ಅವರೊಂದು ಒಳ್ಳೆ ರೇಟ್ ಕೊಟ್ಟರೆ ನಾವು ಜಮೀನೆಲ್ಲ ಬಿಟ್ಕೊಡೋದು ಒಳ್ಳೆಯದು. ಮಲೆನಾಡಲ್ಲಿ ಮಾತ್ರ ಯಾವಾಗಲೂ ಇನ್ನೂ ತೋಟ ಗೀಟ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿಗೆ ಮುಗೀತು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಹೋಗಿ ನಾವು ಹೇಳಿದರೆ ಅವರು ಆ ಫೋಟೋ ತೆಗೀರಿ, ಆರ್ ಟಿ ಸಿ ತೊಗೊಂಬನ್ನಿ, ಅದಕ್ಕೊಂದು 25 ರೂಪಾಯಿ ಆರ್ ಟಿ ಸಿ ಅರ್ಜಿ ಕೊಡಿ, ನಿಮಗೆ ಪರಿಹಾರ ಕೊಡ್ತೀನಿ. ಪರಿಹಾರ ಅಲ್ಲ, ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡೋರು ಆಗಬೇಕು. ಅದು ಕೊಡೋದಿಲ್ಲ. ಪರಿಹಾರ ಯಾರು ತೊಗೊಬೇಕು? ನಾವು ನಮ್ಮ ಮಕ್ಕಳಿಗೆ ನಮ್ಮ ಇದಕ್ಕಂತ ಮಾಡೋದು. ಇದು ನೋಡಿ, ಇದು ಕಾಡ್ಕೋಣ ತಲೆಯಿಂದ ಇಷ್ಟು ಫಸಲಿದೆ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಫಸಲು. ಇದನ್ನು ತಲೆಯಲ್ಲಿ ಹೊಡೆದು ತಗೊಂಬಂದು ರೋಡಿಗೆ ಹಾಕತ್ತೆ. ಈ ಥರ ಆದರೆ ಮಲೆನಾಡಲ್ಲಿ ಯಾರೂ ಇರಲಿಕ್ಕಾಗೋದಿಲ್ಲ. ಹೋಗಲಿ, ಮೊನ್ನೆ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ನಂದು 6 ಎಕರೆ 11 ಗುಂಟೆ ಇರೋದನ್ನು ಹೋದ ವರ್ಷ ನಾನು ಬೆಳೆ ವಿಮೆಗೆ ಅಪ್ಲೈ ಮಾಡಿದ್ದೀನಿ ಇತ್ತು. ಈ ವರ್ಷ ಹೇಳ್ತಾರೆ ನಾನು ಹೋದರೆ ಬೆಳೆ ವಿಮೆಗೆ ಇದು ತರಿ ಅಂತ ಮಾಡಿಟ್ಟಿದ್ದಾರೆ. ಈ ತರಿಗೆ ಏನು ಬೆಳೆ ವಿಮೆ ಸಿಗುತ್ತೆ? ಹಿಂದಿನಿಂದ ಇದು ಕಾಫಿ ಮತ್ತು ಅಡಿಕೆ ಇರುವಂಥ ತೋಟನ ಆರ್ ಟಿ ಸಿ ಒಳಗೆ ಚೆನ್ನಾಗಿದೆ. ಮೇಲ್ಗಡೆ ಇದರಲ್ಲಿ ಎಲ್ಲೆಂದರೆ ಬೆಂಗಳೂರಲ್ಲಿ ಹೆಡ್ ಆಫೀಸರ್ನಲ್ಲೇ ನಿಮ್ಮದು ಡಿಲೀಟ್ ಆಗಿದೆ ಅಂತಾರೆ. ಮಾಡೋರು ಯಾರಿದು? ಯಾಕಂದರೆ ನಮಗೀಗ ಬೆಳೆ ವಿಮೆ ಕೊಡಬೇಕಾಗತ್ತೆ ಅಂತ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಮಳೆ ಕಡಿಮೆ ಇದೆ, ಮಳೆ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಬೆಳೆ ವಿಮೆ ಕೊಡಬೇಕಾಗತ್ತೆ ಅಂತ ಹೇಳಿ ಈ ಥರ ಎಲ್ಲರದ್ದು ಡಿಲೀಟ್ ಮಾಡಿದ್ದಾರೆ. 3,000 ಜನ ಹೋದ ವರ್ಷ ಕಟ್ಟಿದ್ದಾರಂತೆ. 30,000 ಜನ 3,000 ಜನ. ಈ ವರ್ಷ ಬರೀ 17,000 ಜನ ಕಟ್ಟಿದ್ದಾರೆ. 17,000 ಜನದ್ದು ಮತ್ತು ಉಳಿದಿದ್ದವ್ರನ್ನ ಡಿಲೀಟ್ ಮಾಡಿಟ್ಟಿದ್ದಾರೆ. ಇದಕ್ಕೆ ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ. ಅವ್ರು ಮಾಡ್ದಂಗೆ ಅವ್ರು ಮಾಡ್ತಾಯಿದ್ದಾರೆ. ಇದು ನನ್ನ ತೋಟ. ಈಗೆಲ್ಲ ನೋಡಿ, ಎಲ್ಲ ಕೆಂಪಾಗಿ ನಿಂತಿದೆ. ಈಗ ನಾವೀಗ ಮಂಡಿಯವರಿಗೆ ಎಲ್ಲ ದುಡ್ಡು ಕೊಡಬೇಕು. ಎಲ್ಲಿಂದ ಕೊಡೋದು, ಏನು ಮಾಡೋದು? ಅದಕ್ಕೋಸ್ಕರ ಎಲ್ಲರೂ ಸೂಸೈಡ್ ಮಾಡ್ಕೊತಾರೆ. ಇನ್ನೇನು ಮಾಡೋಕ್ಕಾಗಲ್ಲ. ನಾವು ಗೊಬ್ಬರ ಹಾಕ್ತೀವಿ. ಒಂದು ಸಾರಿ ನಾವು ಔಷಧಿ ಹೊಡಿಬೇಕಂದ್ರೆ 60,000 ಬೇಕು. 4 ಸಾರಿ ಹೊಡೆದಿದ್ದೀನಿ. ಔಷಧಿ ಹೊಡಿಬೇಕಾದ್ರೆ ಕೊಳೆ ರೋಗದಲ್ಲಿ ನಾವು ಉಳಿಸ್ಕೊಂಡು ಈ ಕೆಂಪು ರೋಗದಲ್ಲಿ ನಾವೇನು ಮಾಡೋಣ? ಚುಕ್ಕೆ ರೋಗದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಹೇಳೋದಾದರೆ ಗೌರ್ಮೆಂಟು ಮಲೆನಾಡನ್ನ ಜನನ್ನ ಎಲ್ಲ ತೋಟಗಳನ್ನ ಗೌರ್ಮೆಂಟು ತೊಗೊಂಬಿಟ್ಟು ಕಾಡ್ಕೊಳೋಕ್ಕೆ ಮತ್ತು ಬೇರೆ ಯಾವುದೋ ಕಾಡು ಪ್ರಾಣಿಗಳನ್ನ ಬೆಳೆಸಲಿಕ್ಕೆ ಅವ್ರು ಮಾಡ್ಕೊಳೋದು ಒಳ್ಳೆಯದು. ನಮಗೆ ಒಂದು ಒಳ್ಳೆ ಪರಿಹಾರ ಕೊಟ್ಟು ನಾವೆಲ್ಲ ಬಿಟ್ಕೊಟ್ಬಿಡ್ತೀವಿ ಅವರಿಗೆ ಅಂತ ನಾನು ಬಿಟ್ಕೊಡ್ತೀನಿ. ಬೇರೆಯವ್ರು ಬಿಟ್ಕೊಡ್ತಾರೋ ಗೊತ್ತಿಲ್ಲ, ನಾನಂತೂ ಬಿಟ್ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಗೌರ್ಮೆಂಟು.
ಇಲ್ಲಿದ್ದರೆ ಇದು ಮುಗಿದಿಲ್ಲ ನಮ್ಮ ಕಥೆ. ಇದು ಭಾರಿ ಕಷ್ಟ ಇದೆ ಭಾಳ ಮಾಡಲಿಕ್ಕೆ. ಯಾಕಂದರೆ ಇದು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ನಮಗೆ ಏನೂ ಸಿಗಲ್ಲ ಅಂತ ಹೇಳಿದರೆ ವಾಟ್ ಈಸ್ ದ ಮೀನಿಂಗೇ ಇಲ್ಲ ಅಲ್ವಾ? ಕೆಲಸದವ್ರನ್ನ ನಾವು ಅದು ಕೆಲಸದವ್ರು ಸಿಗೋದಿಲ್ಲ. ಇಲ್ಲಿ ನೀವು ಕೇಳಿದ್ರೆ ಕೆಲಸದವ್ರಿಗೆಲ್ಲ ನೀವು ಇದು ಬೆಳಿಗ್ಗೆನೇ ಕುಡಿಯಲಿಕ್ಕೆ ಕೊಡಬೇಕು, ಅದನ್ನು ಬೇರೆ ಓಪನ್ ಮಾಡಿ ಇಟ್ಟಿದ್ದಾರೆ. ಆಮೇಲೆ ಎಲ್ಲ ಫೆಸಿಲಿಟಿ ಗೌರ್ಮೆಂಟ್ ಮಾಡಿದ್ದಾರೆ, ಅವ್ರೇನು ಕೆಲಸ ಮಾಡಬೇಕಂತಿಲ್ಲ. ನಾನು ಹೊರಗಡೆಯಿಂದ ಕರ್ಕೊಂಬಂದು ಜಾರ್ಖಂಡ್ನವ್ರನ್ನೆಲ್ಲ ಕರ್ಕೊಂಬಂದು ನಾನು ಕೆಲಸ ಮಾಡಿಸಿ ಅವರಿಗೆ ಪೇಮೆಂಟ್ ಮಾಡಿ ಕಳಿಸ್ಬೇಕಾದ್ರೆ 4 ರಿಂದ 5 ಲಕ್ಷ ರೂಪಾಯಿ ಅವರಿಗಾಯಿತು, 2 ಲಕ್ಷ ರೂಪಾಯಿ ಔಷಧಿ ಹೊಡಿಲಿಕ್ಕಾಯಿತು, 10 ಲಕ್ಷ ರೂಪಾಯಿ ಖರ್ಚು ಮಾಡಿ ನಮಗೆ ಒಂದು 2 ಲಕ್ಷನೂ ನಮಗೆ ಪ್ರಾಫಿಟ್ ಇಲ್ಲ ಅಂತ ಹೇಳಿದರೆ ಇಂಟ್ರೆಸ್ಟಿಗೆ ಹೋಗ್ಬಿಡುತ್ತೆ ನಮ್ಮ ದುಡ್ಡೆಲ್ಲ. ದೇವರನ್ನೇ ನನಗೆ ಮನೆಗೆ ತೋಟಕ್ಕೆ ಬರ್ಲಿಕ್ಕೆ ಮನಸ್ಸಾಗ್ತಾಯಿಲ್ಲ, ನನಗೆ ಬೇಜಾರಾಗುತ್ತೆ ಇಲ್ಲಿ ಬರಲಿಕ್ಕೆ. ಕಾಡ್ಕೋಣ ಇಷ್ಟು ಲೂಟಿ ಅಂತ ಹೇಳಿದರೆ ನೀವು ಇಷ್ಟು ಲೂಟಿ ಯಾರು ಇಲ್ಲಿ ನೋಡಿ. ಒಂದೇ ಒಂದು ನಾನು ಹೊಸ ಗಿಡ ನೆಡಲಿಕ್ಕಾಗಲ್ಲ, ನಡಿಗೆ ನೆಡೋಕ್ಕಾಗಲ್ಲ. ಅಡಿಕೆ ಗಿಡಗಳನ್ನ ಆ ಥರ ತಿಂತವೆ. ಹೇಳಲಿಕ್ಕೆ ಯಾರಾದರೂ ಶಿಕಾರಿ ಮಾಡೋಂಗೂ ಇಲ್ಲ, ಏನೂ ಮಾಡೋಂಗೂ ಇಲ್ಲ, ಓಡಿಸೋಂಗೂ ಇಲ್ಲ. ಈ ಥರ ನೋಡಿ ಯಾವ ಥರ ತಿಂತಿದ್ದಾವೆ. ಈ ಥರ ಅಡಿಕೆ ಗಿಡಗಳನ್ನ ಒಂದೇ ಒಂದು ಅಡಿಕೆ ಗಿಡ ಇಡಲ್ಲ ನೋಡಿ. ಮಾತಾಡಿದ್ರೆ ಅವರು ಭಾರಿ ಲಾನೇ ಮಾತಾಡ್ತಾರೆ, ಎಲ್ಲರೂ ದೊಡ್ಡ ಲಾ ಮಾತಾಡ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತೂ ಡೆಡ್ ಡಿಪಾರ್ಟ್ಮೆಂಟ್. ಇದು ಮೀನಿಂಗ್ ಇಲ್ದಿದ್ದ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟು. ಅಟ್ಲೀಸ್ಟ್ ನಮಗೊಂದು ಐಬೆಕ್ಸ್ ಮಾಡಲಿಕ್ಕೆ ಯಾವುದಕ್ಕಾದ್ರೂ ಒಂದು ಟ್ರಂಚ್ ಮಾಡಲಿಕ್ಕಾದರೂ ಒಂದು ಇದನ್ನು ಕೊಟ್ಟರೆ ಮಾಡಿಕೊಟ್ರೆ ಅದಾದರೂ ಒಳ್ಳೆಯದು. ಅದನ್ನು ಮಾಡಲ್ಲ. ಹಾಗಾಗಿ ನಾನು ಹೇಳೋದು ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಬಂದು ನಮ್ಮದು ಎಷ್ಟು ಜಾಗ ಇದೆ ಅದನ್ನು ತಗೊಂಡು ನಿಮ್ಮ ಕಾಡ್ಕೋಣನ ನೀವು, ನಾನು ಎಲ್ಲ ಅವರಿಗೆ ನೀರಿನ ವ್ಯವಸ್ಥೆ ಇಲ್ಲ ಎಲ್ಲುವ ಕಾಡ್ಕೋಣಗಳಿಗೆ. ಕಾಡೊಳಗೆ ಸರ್ಕಲ್ ಇದ್ದಲ್ಲಿ ಒಂದೊಂದು ಕೆರೆ ಮಾಡಿಟ್ಟಿದ್ರೆ ಅವಕ್ಕೊಂದು ಒಳ್ಳೆ ಚೆನ್ನಾಗಿ ನೀರು ಕುಡ್ಕೊಂಡಿರ್ತಿದ್ದು, ಅದೂ ಇಲ್ಲ. ನಾವು ಮಾಡಿದ ಕೆರೆಗೆ ಅವರು ಬೇಸಿಗೆ ಕಾಲದಲ್ಲಿ ಬರ್ತವೆ. ಅವ್ರು ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋದಿಲ್ಲ. ಹಾಗಾಗಿ ಅವ್ರು ಬಂದು ನಮ್ಮದು ಎಷ್ಟಿದೆ ಜಾಗನ ನೋಡಿ, ನಮ್ಮದು RTC ನೋಡಿಕೊಂಡು ನಮಗೊಂದು ರೇಟ್ ಫಿಕ್ಸ್ ಮಾಡಿ, ಎಲ್ಲ ಏರ್ಪೋರ್ಟ್ನಲ್ಲಿ ಅದಕ್ಕೆಲ್ಲ ಕೊಡ್ತಾರಲ್ಲ ಅದೇ ಥರ ನಮಗೂ ಒಂದು ಪರಿಹಾರ ಕೊಟ್ಟು ನಾವು ಎಲ್ಲಾದರೂ ದೇಶಾಂತರ ಹೋಗ್ತೀವಿ. ಮಲೆನಾಡವ್ರು ಬದುಕೋಕ್ಕಾಗಲ್ಲ. ಥ್ಯಾಂಕ್ ಯು ವೆರಿ ಮಚ್.